सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಋಷಿಗಳಿಗೂ ನಮಸ್ಕಾರಗಳು, ಸಪ್ತ ಋಷಿಗಳಿಗೂ ನಮಸ್ಕಾರಗಳು, ಹಾಗೂ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಸತೀಶ್ ಅಣ್ಣನವರು, ವೆಲ್ಕಮ್ ಟು ಸತ್ಸಂಗ. ನಮಸ್ಕಾರ. So, Namaskara, Pavitra. But what happened when the song was going, Amara's photo was not there. Murthy was in the picture. Why? What happened? Where did you go? Anna, I've already explained you about this. In the recording, Amara photo is there. Maybe for in your screen, somebody would be visible. So don't worry, that is taken care. Oh, Thank you. okay, Anna. okay. Let's move. Thank you, Anna. ಹ್ಮ್. ಎಲ್ರಿಗೂ ನಮಸ್ಕಾರಗಳು. ಇವತ್ತು ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಆಸ್ ಯೂಶಲ್ ವಿಡಿಯೋದಲ್ಲಾದ್ರೂ ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡ್ಲಿಕ್ಕೆ ಬಂದ್ರೆ ಅದನ್ನಾದ್ರೂ ಬಳಸಿ ಪ್ರಶ್ನೆಯನ್ನ ಕೇಳಿ. ಒಂದ್ ವೇಳೆ ನಾಯ್ಸ್ ಇರುವಂತ ಪ್ಲೇಸ್ ಅಲ್ಲಿ ಇದ್ರೆ ನೀವು ಚಾಟ್ ಅಲ್ಲಿ ಪ್ರಶ್ನೆ ಕೇಳಿದ್ರು ಸಹ ನಿಮ್ ಪರವಾಗಿ ನಾನು ಪ್ರಶ್ನೆಯನ್ನ ಕೇಳ್ತೇನೆ. ಧನ್ಯವಾದಗಳು. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ನಮ್ಗೆ ಗೊತ್ತಿಲ್ಲದೆ ಯಾವುದಾದ್ರೂ ಋಣ ಬ್ಯಾಲೆನ್ಸ್ ಉಳಿದಿದ್ರೆ ನಮ್ಮ ಆತ್ಮದ ಮೋಕ್ಷಕ್ಕೆ ತೊಂದರೆ ಆಗುತ್ತದೆಯಾ? ಪರಿಹಾರ ಏನಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಪರಿಹಾರ ಒಂದೇ ಒಂದಮ್ಮ, ನೀವು ಒಂದು ಒಳ್ಳೆ ಗುರುವನ್ನು ಚೂಸ್ ಮಾಡಿ ಅವ್ರಿಗೆ ಶರಣಾಗತಿಯಾಗಿ ಅವ್ರ ದಾರಿ ತೋರಿಸಿದ್ದ ಧ್ಯಾನದಲ್ಲಿ ಮಾರ್ಗದಲ್ಲಿ ಮುಂದುವರಿಸಿದ್ರೆ ಅವ್ರಿಗೆ ಏನೇ ತೊಂದರೆ ಇರಲಿ, ಎಷ್ಟೇ ಜನ್ಮದ್ದು ಕರ್ಮ ಅದು ಇದು ಇದ್ರೆ ಆ ಗುರು ಅವ್ರಿಗೆ ಗೈಡ್ ಮಾಡಿ ಅದರಿಂದ ದೇ ಕ್ಯಾನ್ ಕಮ್ ಔಟ್ ಅಂಡ್ ಗೆಟ್ ಇನ್ ಟು ದ ಆಕ್ಚುಯಲ್ ಪಾತ್ ಆಫ್ ಸ್ಪಿರಿಚುವಲಿಸಮ್. ಧನ್ಯವಾದಗಳು ಅಣ್ಣ.
ಈಗ ಗ್ಯಾಲರಿ ಮೋಡಲ್ಲಿ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ ಒಂದು ಮಧು ಅಣ್ಣ ಮಾತಾಡಿ. ಮಧು ಅಣ್ಣ. ಸರ್, ಇವಾಗ ನಮ್ ಪುರಾಣಗಳು ಆಮೇಲೆ ಅನೇಕ ಕಥೆಗಳನ್ನ ಓದಿದಾಗ ಅದನ್ನ ಓದಿದಾಗ ನಮ್ ದೇಹಕ್ಕೂ ಒಂಥರ ಒಳ್ಳೇದಾಗತ್ತೆ, ನಮ್ ಮನಸ್ಸಿಗೂ ಒಳ್ಳೇದಾಗತ್ತೆ. ಇಟ್ ಹ್ಯಾಸ್ ಅ ಥೆರಪೆಟಿಕ್ ಎಫೆಕ್ಟ್ ವೇರ್ ಬೈ ಇಟ್ ಹೀಲ್ಸ್ ದ ಮೈಂಡ್ ಅಂಡ್ ದ ಬಾಡಿ. ಇಸ್ ದಟ್ಸ್ ಟ್ರೂ, ರೈಟ್ ಸರ್? Yes, it is true. That is why the Puranas are given and the Shravana has to be made. Either you recite or you hear. Both way it will help you. Spiritually it will motivate you and guide you in the path of dharma. It will create healthy images in your mind for you to identify with, Health right? is, you will have a healthy spiritual image and the potentiality in you will increase. All negative forces will go off. You will get the positive energy into you. Thank you, sir. Namaskara. ಧನ್ಯವಾದಗಳನ್ನ. ಒಂದು ಎಕ್ಸ್ಪೀರಿಯನ್ಸ್ ಒಬ್ರು ಹೇಳಿದ್ದಾರೆ. ನಮಸ್ತೆ ಸತೀಶ್ ಸರ್. One day afternoon about 1 to 1:30 p.m. I came from outside and went for sleep. And suddenly one flying white horse with wings came towards me and entered my body or chest. And I woke up suddenly in the fear and my body was shaking with fear or nervousness. What is this? Was that simply a dream or any kind of indication ಅಂತ ಕೇಳಿದ್ದಾರೆ ಅಣ್ಣ. No, it is an astral experience which that person had. At that time, they should not get scared about all these things because they should allow it to prolong and see what is going to happen. If they get fear, no, then that experience will be going off. At that moment, they should think of Guru Amara and recite Amara, 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 so that they will pass through the entire astral experience. It is a good experience which that person had. It is a divine experience. It is. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಸರ್, ನಮ್ಮ ಆತ್ಮ ಪರಬ್ರಹ್ಮ ಲೋಕದಲ್ಲಿತ್ತು. ಆಗ ಭೂಮಿಯಿಂದ ಮರಳಿ ಬಂದ ಆತ್ಮಗಳು ತಮ್ಮ ಅನುಭವ ಹೇಳಿದ ಮೇಲೆ ನಮ್ಮ ಆತ್ಮ ಅನುಭವ ಪಡೆಯೋದಕ್ಕೋಸ್ಕರ ಭೂಮಿಗೆ ಬಂದಿದೆ ಅಂತ ಹೇಳಿದ್ರಿ. ಮೊದಲು ಭೂಮಿಗೆ ಬಂದ ಆತ್ಮಕ್ಕೆ ಇಲ್ಲಿಯ ಅನುಭವ ಯಾರು ಹೇಳಿದ್ರು ಅಂತ ಕೇಳಿದ್ದಾರೆ. ಸಾಧ್ಯ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲ, ಅದು ಬಂದ್ಬಿಟ್ಟು ನೀವು ಈ 18 ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣ ಓದಿದ್ರೆ ಅದ್ನಲ್ಲಿ ನಿಮ್ಗೆ ಇದಕ್ಕೆ ಆನ್ಸರ್ ಸಿಗ್ತದೆ. ದಯವಿಟ್ಟು. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಜಾತಕಗಳಲ್ಲಿ ದೇವಗಣ ರಾಕ್ಷಸಗಣ ಇರುತ್ತಲ್ಲ, ಅದರ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಅಲ್ಲ, ಇನ್ ಜ್ಯೋತಿಷದಲ್ಲಿ ದಿಸ್ ಇಸ್ ಒನ್ ಆಫ್ ದ ಟಾಪಿಕ್ಸ್, ದೇವಗಣ ಅಂಡ್ ರಾಕ್ಷಸಗಣ. So if the male is Rakshas Gana, then the female has to be Devagana, vice versa. Then only they will get into the proper married life. It cannot go together. It is just like positive and negative, ma. Okay, it is a creation. It is a system in the Jyotisha. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಣ್ಣ. Anna, there is an ashram near my home in the name of Master CVV. I had been there. There also they are teaching about Parabrahma. If you know anything about Master CVV, please share ಅಂತ ಕೇಳಿದ್ದಾರೆ. He is a very great personality. He was a great spiritual personality of his time. It cannot be said in this Zoom meeting, Pavitra. ಅವ್ರು ಬಂದ್ಬಿಟ್ಟು ತುಂಬಾ ಲೈಕ್ ರಮಣ ಮಹರ್ಷಿ ವಾಸ್ ಅ ವೆರಿ ಗ್ರೇಟ್. ಅವರು ಒಂದು ಉತ್ತಮವಾದ ಸ್ಪಿರಿಚುವಲ್ ಪರ್ಸನ್. ಅವ್ರ ಬಗ್ಗೆ ಸಾಕಷ್ಟು ಇದೆ, ಅದನ್ನ ಓದಿ ಅವರು ತಿಳ್ಕೋಬೇಕು. ನಾವು ವಿ ಆರ್ ಟೂ ಸ್ಮಾಲ್ ಟು ಸೇ ಎನಿಥಿಂಗ್ ಅಬೌಟ್ CVV. ಧನ್ಯವಾದಗಳಣ್ಣ. ಅಣ್ಣ, ಆದಿತ್ಯ ಹೃದಯ ಶ್ಲೋಕದ ಬೆನಿಫಿಟ್ ಏನು ಅಂತ ಕೇಳಿದ್ದಾರೆ. ಆದಿತ್ಯ ಹೃದಯ ಶ್ಲೋಕ, if you recite in the morning, it will remove all negative forces in you
It will give positive energy. Bhagavan Suryanarayana will bless you, protect you, and whatever karmas is there also, he will help you in overcoming it. That is the benefit of Aditya Hridaya. It will destroy the enemy or inimical energy in you. ಧನ್ಯವಾದಗಳನ್ನು. ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ಕಾರ ಸತೀಶಣ್ಣ, ನಾನು ನಿನ್ನೆ ಮಧ್ಯಾಹ್ನ ಮಲಗಿದ್ದೆ. ನನಗೆ ಒಂದು ದೊಡ್ಡದಾಗಿ ಯಾರೋ ನಕ್ಕರು. ಅದು ಯಾವುದೋ ನೆಗೆಟಿವ್ ಎನರ್ಜಿ ಇದ್ದ ಹಾಗೆ ಆಯ್ತು. ನಾನು ಆಗ ದೂರ ಹೋಗು ಅಂತ ಅಂದ್ಮೇಲೆ ಏನು ನೆನಪಿಲ್ಲ ಅಣ್ಣ. ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇತ್ತ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅಲ್ಲ, ಅಂತ ಸಮಯದಲ್ಲಿ ಅವರು ಏನ್ ಮಾಡ್ಬೇಕಂದ್ರೆ, ಗುರು ಇದ್ದಾರಲ್ಲ ಅಮರ, ಅವ್ರನ್ನ ಸ್ಮರಣೆ ಮಾಡ್ಬೇಕು. ಅಮರ ಅಮರ ಅಂತ ಹೇಳ್ಬೇಕು. ಇಫ್ ಇಟ್ ವಾಸ್ ನೆಗೆಟಿವ್ ಎನರ್ಜಿ, ಅವ್ರು ಅದನ್ನ ದೂರ ಮಾಡ್ತಾರೆ. ಇಫ್ ಇಟ್ಸ್ ಎ ಪಾಸಿಟಿವ್ ಎನರ್ಜಿ, ಅವ್ರು ಅದನ್ನ ಕಳಿಸ್ತಾರೆ ಅವ್ರ ಒಳಗಡೆ. ಓಕೆ, ಧನ್ಯವಾದಗಳನ್ನ. ಮುಂದೆ ಇನ್ನೊಬ್ಬರು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಫ್ಯೂ ಡೇಸ್ ಬ್ಯಾಕ್ I came to a experience while doing meditation that one face with full of big nodes under gantu, very scary, and suddenly I woke up. What is this? Before 1 week of the above experience, I requested Guru Amara to give experience of Ashwatthama by astrally or in dhyana. In that Ashwatthama face, is that Ashwatthama face or something else that I saw in the meditation? Maybe his desire has been answered by Guru Amara, I think so. ಓಕೆ ಅಣ್ಣ, ಈಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಮಾತಾಡಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಯೂಸ್ ಮಾಡ್ಬೋದು. ಅಣ್ಣ, ಒಂದು ಪ್ರಶ್ನೆ ಇದೆ. It is said that by one person, if you travel with Rakshasagana, people to any holy place, it will lead to accidents. Is that true? ಇಲ್ಲ, ಅದೆಲ್ಲ ಆ ತರ ಎಲ್ಲ ಯಾವುದಿಲ್ಲಮ್ಮ. Okay. ಇನ್ನೊಂದು ಪ್ರಶ್ನೆನ, ಶ್ರೀರಾಮ born in Treta Yuga of 24th Mahayuga or in this Mahayuga? See, every Chaturayuga, in a Treta Yuga, Sri Rama is born. ಅರ್ಥ ಆಯ್ತಾ? ಅಣ್ಣ, ಧನ್ಯವಾದಗಳನ್ನು. ಅಣ್ಣ, ಏನಾದ್ರು ಹೇಳೋದಿತ್ತ? ಇಲ್ಲ, ಅವ್ರಿಗೆ ಅದು ನಮ್ಮದು ಕಾಲ ಇದೆಯಲ್ಲ, ಅದನ್ನ ಅವರು ಆ ಎಪಿಸೋಡ್ ನೋಡಿದ್ರೆ ಅದ್ಮೇಲೆ ಕೊಟ್ಟಿದೀವಿ. ಹೌ ದಿಸ್ ಯುಗ ಪೀರಿಯಡ್ ಇಸ್ ದೇರ್ ಅಂತ. ಚತುರ್ಯುಗ, ಮಹಾಯುಗ, ಮನ್ವಂತರ, ಕಲ್ಪ ಅಂತ ಹೇಳಿದ್ವಿ. ಅದನ್ನಲ್ಲಿ ಅವ್ರು ನೋಡಿ ಅದನ್ನ ತಿಳ್ಕೊಬಹುದು ಅವರು. ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ. ನಮಸ್ತೆ ಸರ್, ಇಸ್ ದೇರ್ ಎನಿ ಮಂತ್ರ ಟು ಓವರ್ಕಮ್ ಡೆಟ್? ಸಾಲದಿಂದ ಆಚೆ ಬರ್ಲಿಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ ಅಂತ ಕೇಳಿದ್ದಾರೆ. ಅವರು ಶುಕ್ರವಾರ ಏನ್ ಮಾಡ್ಬೇಕು, ಗೋಮಾತಾಗೆ ಏನಾದ್ರೂ ತಿನ್ಸ್ಬೇಕು. 2 ಕೈನಿಂದ ಭಕ್ತಿಯಿಂದ ಚಪಾತಿನೋ ಇಡ್ಲಿನೋ ಇಲ್ಲ ಬೆಲ್ಲ ಬಿತ್ತು ವೀಟು ಕೊಟ್ಟು ನಮಸ್ಕಾರ ಮಾಡ್ಕೊಂಡು 3 ಪ್ರದಕ್ಷಿಣೆ ಮಾಡ್ಕೊಂಡು ಆ ತಾಯಿ ಹಿಂದ್ಗಡೆ ಬಾಲವನ್ನು ನಮಸ್ಕಾರ ಮಾಡಿ ಆ ಮಹಾಲಕ್ಷ್ಮಿನ ಬೇಡ್ಕೋಬೇಕು. ನನಗೆ ಇದರಿಂದ ಸ್ವಲ್ಪ ಬಿಡುಗಡೆ ಮಾಡಿ ಅಂತ. ದಿಸ್ ಹ್ಯಾಸ್ ಟು ಕಂಟಿನ್ಯೂ. ಶುಕ್ರವಾರ ಕೊಡ್ಬೇಕು. ಆಮೇಲೆ ಅವರು ಈಶ್ವರನ ದೇವಸ್ಥಾನಕ್ಕೆ ಹೋದ್ರೆ ವಿಲ್ವವೃಕ್ಷ ಆಗ್ತದೆ. ಆ ವಿಲ್ವವೃಕ್ಷ ಬಂದು ಮಹಾಲಕ್ಷ್ಮಿ ಸ್ವರೂಪ. ಆ ವಿಲ್ವವೃಕ್ಷಕ್ಕೆ ಅವರು 21 ಸತಿ ಪ್ರದಕ್ಷಿಣೆ ಮಾಡ್ಬೇಕು. ರಾಮ 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 ಅಂತ ಹೇಳ್ಕೊಂಡು, ಸಾಧ್ಯ ಆದ್ರೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಒಂದು ವಿಲ್ವ ತಗೊಂಡು ಅದನ್ನ ಈಶ್ವರನ ಪಾದಕ್ಕೆ ಸಮರ್ಪಿಸ್ಬೇಕು. ಈ ತರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದ್ರೆ ದ ಬರ್ಡನ್ ಆಫ್ ದ ಡೆಟ್ ವಿಲ್ ಗೆಟ್ ರಿಡ್ಯೂಸ್ ಟು ಎ ಸರ್ಟನ್ ಎಕ್ಸ್ಟೆಂಟ್. ಆಮೇಲೆ ನಾವು ನಮ್ಮ ಪ್ರಾತಃ ಸ್ಮರಣೆಯಲ್ಲಿ ಧನಲಕ್ಷ್ಮಿ ಸ್ತೋತ್ರ ಕೊಟ್ಟಿದ್ದೀವಿ. ಅದು ದಿನ 5 ಸತಿ ಹೇಳ್ಬೇಕು. ಶುಕ್ರವಾರ ಮಾತ್ರ 21 ಸತಿ ಹೇಳಿ ನಮಸ್ಕಾರ ಮಾಡ್ಕೊಂಡು ತಾಯಿ ಮಹಾಲಕ್ಷ್ಮಿನ ಬೋತ್ ಬ್ಲೆಸಸ್ ವಿತ್ ಮೆಟೀರಿಯಲ್ ವೆಲ್ತ್ ಅಂಡ್ ಸ್ಪಿರಿಚುವಲ್ ವೆಲ್ತ್ ಅಂತ ಕೇಳ್ಕೊಂಡ್ರೆ ಇಟ್ ವಿಲ್ ಹ್ಯಾಪನ್. ಬಟ್ ಎಲ್ಲವೂ ಭಕ್ತಿ, ಶ್ರದ್ಧಾ, ಏಕಾಗ್ರತೆ ಅಂಡ್ ವಿತ್ ಫೇತ್ ಯು ಹ್ಯಾವ್ ಟು ಡೂ. ಧನ್ಯವಾದಗಳನ್ನ. ರವಿ ಅಣ್ಣ ಮಾತಾಡಿ. ಅಣ್ಣ ನಮಸ್ತೆ. ಅಣ್ಣ ಸತೀಶ್ ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಇದು ಸಂಸ್ಕಾರಕ್ಕೂ ಮತ್ತೆ ಈ ವಾಸನೆಗೂ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗ್ಲಿಲ್ಲ ಅಣ್ಣ.
ಸಂಸ್ಕಾರ ಬಂದು ಅದು ನಿಮ್ಮ ಫ್ಯಾಮಿಲಿ ಡೈನಾಸ್ಟಿನಿಂದ ಬರೋದಪ್ಪ ಅದು ಸಂಸ್ಕಾರ ಅನ್ನೋದು. ಅವ್ರು ಹೆಂಗೆ ಇದ್ರು ಆ ತರ ಅದು ಬರ್ತದೆ ಲೀನೇಜ್. ಅದು ವಾಸನ ಬಂದ್ಬಿಟ್ಟು ಅದು ಬೇರೆಪ್ಪ. ಅದು ಡೀಟೇಲ್ ಆಗಿ ಹೇಳ್ಬೇಕು, ಈ ಮೀಟಿಂಗ್ ನಲ್ಲಿ ಹೇಳಕ್ಕಾಗಲ್ಲ, ಅದು ವಿವರಿಸ್ಬೇಕು ಅದನ್ನ. ಸರಿ ಅಣ್ಣ, ಥ್ಯಾಂಕ್ಸ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಸರ್, ಹೌ ಟು ಕಂಟ್ರೋಲ್ ಎಮೋಷನ್ಸ್ ಅಂತ ಕೇಳಿದ್ದಾರೆ. ಸಿ ಎಮೋಷನ್ಸ್ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ, ಯು ವಿಲ್ ಹ್ಯಾವ್ ಟು ಫಸ್ಟ್ ಬಿಕಮ್ ಎ ಮಾಸ್ಟರ್ ಆಫ್ ಯುವರ್ ಬುದ್ಧಿ ಅಂಡ್ ಮನಸ್. ಯು ಶುಡ್ ನಾಟ್ ಬಿಕಮ್ ಎ ಸ್ಲೇವ್ ಆಫ್ ಇಟ್. ಆವಾಗ ಯು ಕ್ಯಾನ್ ಕಂಟ್ರೋಲ್ ದ ಎಮೋಷನ್ಸ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸ್ವದೇಶ್ ಮೀಡಿಯಾದಲ್ಲಿ ಈಗ ಬಹಳ ಜನ ಬಂದು ಗುರು ಅಮರ ಅವರ ಬಗ್ಗೆ ಹೇಳ್ತಾ ಇದ್ದಾರೆ, ಹಾಗೆ ಫ್ಯೂಚರ್ ನ ಕೂಡ ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದಾರೆ. ಇದೆಲ್ಲ ನಾವು ನಂಬಬೇಕಾ ಬೇಡ್ವಾ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡಕ್ಕಾಗಲ್ಲ. Those who are coming and telling they have not been with Amara during the life of Amara's time. I think so they are copying it from elsewhere and telling it. So that's what I can tell. That's all. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಇನ್ ರಾಮಾಯಣ ಲಾರ್ಡ್ ಹನುಮಾನ್ opened his heart, showed that Lord Rama or Mahavishnu is the Paramatma inside everyone. Does this not prove that Mahavishnu himself is that Parabrahma? Parabrahma's creation is Mahavishnu. Anjaneya, that instant is different. What you are saying is not correct. Instance ಏನಾಯ್ತು, ಶ್ರೀರಾಮ ಪಟ್ಟಾಭಿಷೇಕ ಆದ್ಮೇಲೆ he gives gifts to everyone. ಆವಾಗ ಏನಾಗ್ತದೆ, ಆಂಜನೇಯ ಹೋಗಿ ನಮಸ್ಕಾರ ಮಾಡುವಾಗ ಆವಾಗ ಅವ್ರು ಏನ್ ಮಾಡ್ತಾರೆ, ಆ ಪರ್ ನೆಕ್ಲೆಸ್ ಬೈಟ್ ಮಾಡಿ ಒಂದೊಂದು ಪರ್ಲ್ನ ಮಾಡ್ತಾರೆ. ಆವಾಗ ಸೀತಾ ಕೇಳ್ತಾರೆ, ನಾನು ಕೊಟ್ಟಿದ್ದು ಇದನ್ನ ಯಾಕೆ ಈ ತರ ಮಾಡ್ತಾರೆ ಅಂತ ಶ್ರೀರಾಮನ್ ಕೇಳುವಾಗ, ಆವಾಗ ಶ್ರೀರಾಮ ಹೇಳ್ತಾರೆ, ಅದ್ನಲ್ಲಿ ರಾಮ ಇದಾರ ಅಂತ ಅವ್ರು ನೋಡ್ತಾ ಇದಾರೆ ಅಂತ. ಆವಾಗ ಶ್ರೀರಾಮ ಸ್ಮೈಲ್ಸ್ ಅಟ್ ಶ್ರೀ ಆಂಜನೇಯ. ಆವಾಗ ಶ್ರೀರಾಮ ಟೆಲ್ಸ್ ಹಿ ಈಸ್ ಇನ್ ಹಿಮ್ಸೆಲ್ಫ್. ಆಂಜನೇಯ ಹೃದಯದಲ್ಲೇ ಇದ್ದಾರೆ ಅಂದ್ಮೇಲೆ ಆವಾಗ ಆಂಜನೇಯ ಹೋಗಿ ಓಪನ್ಸ್ ಇಸ್ ಚೆಸ್ಟ್ ಅಂಡ್ ಇನ್ ದಟ್ ಚೆಸ್ಟ್ ಏನಾಗ್ತದೆ, ಅವ್ರ ಹೃದಯದಲ್ಲಿ ವಾಟ್ ಎವರ್ ದ ಪಟ್ಟಾಭಿಷೇಕ ಇದೆಯಲ್ಲ ಸೀನು, ಅದನ್ನೇ ಅವ್ರು ನೋಡ್ತಾರೆ ಅವರು. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್, ನಾಟ್ ದಿಸ್ ಪರಬ್ರಹ್ಮ ಮಹಾವಿಷ್ಣುನೇ ಏನು. ಓಕೆ, ಧನ್ಯವಾದಗಳಣ್ಣ. ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ನಮಸ್ತೆ ಸರ್, ಡ್ರೀಮ್ ಅಲ್ಲಿ ಆಫ್ಟರ್ನೂನ್ ಟೈಮ್ ನಲ್ಲಿ ಫುಲ್ ಬ್ಲ್ಯಾಕ್ ಆಗಿತ್ತು, ನಾವು ಎಲ್ಲಾ ಕತ್ತಲೆಯಲ್ಲೇ ಇದ್ವಿ, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಇಟ್ ಈಸ್ ಎ ನೆಗೆಟಿವ್ ಇದು, ಅದೇನು ಅಷ್ಟು ಇದು ಕೊಡಕ್ಕಾಗಲ್ಲ. ಬಿಕಾಸ್ ಒನ್ ಥಿಂಗ್, ಡೇ ಟೈಮ್ ನಲ್ಲಿ ಸಾಮಾನ್ಯವಾಗಿ ಯಾರು ನಿದ್ರೆ ಮಾಡಬಾರ್ದು. ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಆಲ್ಸೋ, ಬ್ಯಾಡ್ ಇನ್ ಎನಿ ವೇಸ್. ವೆನ್ ಯು ಸ್ಲೀಪ್ ಡ್ಯೂರಿಂಗ್ ನೈಟ್, the astral travel takes place, then whatever happens, it is true. It is ಧನ್ಯವಾದ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇದು ಇಟ್ ಇಸ್ ನೆಗ್ಲಿಜಿಬಲ್. ಇಟ್ ಇಸ್ ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಶ್ರೀರಾಮ ಅವರು ಯಾರನ್ನು ಧ್ಯಾನಿಸುತ್ತಾರೆ? ಶಿವನ್ ಓಂ ನಮಃ ಶಿವಾಯ ಅಂತ ಜಪಿಸ್ತಾ ಇರ್ತಾರೆ ಯಾವಾಗ್ಲೂ. ಶಿವ ಬಂದು ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, I am getting scared in the evenings time of the day, especially when I want to go to bring my friend or for myself also. Even if I go for myself, then I am getting scared. ಏನ್ ಮಾಡೋದು ಅಂತ ಕೇಳಿದ್ದಾರೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಅವ್ರು ಕೂತ್ಕೊಂಡು, ಇಫ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಗುರು ಅಮರ ಆಸ್ ದೇರ್ ಗುರು, ರಿಸೈಟ್ ಅಮರ 108 times and taking his blessings with faith, you have to proceed. Then that fear will be overcome. It takes time. Slowly they have to cultivate this habit. ಧನ್ಯವಾದಗಳಣ್ಣ. ಅಣ್ಣ, ವ್ಯಾಪಾರ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ವ್ಯಾಪಾರ ಅಭಿವೃದ್ಧಿಗೆ ಫಸ್ಟ್ ಏನ್ ಮಾಡ್ಬೇಕು, ಅವ್ರ ಮನೆ ದೇವರು ಯಾರಿದ್ದಾರೆ ಅಂತ ತಿಳ್ಕೊಬೇಕು. ಅವ್ರ ಮನೆ ದೇವರು ಯಾರಿದ್ದಾರೆ ಅಂತ ತಿಳ್ಕೊಂಡು ಒಂದು ದಿವಸ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ದಿನ ಸೆಲೆಕ್ಟ್ ಮಾಡಿ
ಆ ಮನೆ ದೇವರನ್ನ ಇವರು ಮಾನಸಿಕವಾಗಿ ಪಾರ್ಟ್ನರ್ ಆಗಿ ತಗೊಂಡು ಅನ್ ಅಗ್ರಿಮೆಂಟ್ ಶುಡ್ ಬಿ ಮೇಡ್ ಬಿಟ್ವೀನ್ ಮನೆ ದೇವರು ಹಿಮ್ಸೆಲ್ಫ್ ಆಸ್ ಎ ಬಿಸ್ನೆಸ್ ಪಾರ್ಟ್ನರ್. ಇವ್ರು ಕಮಿಟ್ ಮಾಡ್ಕೋಬೇಕು, ಇಫ್ ಐ ಅರ್ನ್ 100 rupees ದಿಸ್ ಡೇ, ಐ ವಿಲ್ ಕೀಪ್ 10 rupees ಟು ಮನೆ ದೇವರಿಗೆ ಅಂತ. ಆ ತರ ಮಾಡ್ತಾ ಇದ್ರೆ ಅವಾಗ ಏನಾಗ್ತದೆ, ದ ಬಿಸ್ನೆಸ್ ವಿಲ್ ಪ್ರೋಗ್ರೆಸ್ ಅಂಡ್ ಪ್ರಾಫಿಟಬಿಲಿಟಿ ವಿಲ್ ಕಮ್ ಸ್ಲೋಲಿ, ಇಟ್ ವಿಲ್ ಇನ್ಕ್ರೀಸ್, ಅಭಿವೃದ್ಧಿ ಆಗ್ತದೆ ಅಮ್ಮ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಹನ್ನೊಂದು, ಅವರು ಅಂಗಡಿ ಓಪನ್ ಮಾಡಕ್ ಮುಂಚೆ 1 ನಿಮಿಷ ನಿಂತ್ಕೊಂಡು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅಂಗಡಿ ಬಾಗಿಲನ್ನ ಓಪನ್ ಮಾಡಿ ಶ್ರೀ ಕೃಷ್ಣನ್ಗೆ ನಮಸ್ಕಾರ ಮಾಡ್ಕೋಬೇಕು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಸರ್, ಐ ಆಮ್ ರೀಡಿಂಗ್ ಆಸ್ಟ್ರಲ್ ವೆಂಚರ್ಸ್ ಆಫ್ ಅ ಮಾಡರ್ನ್ ರಿಷಿ written by Krishna Ananda, where he specifies the work done by Guru Amara. I feel I'm really blessed to be under a Guru Amara ಅಂತ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. No, his expression is okay, but what is it, his question is? No, he just wants to express that he is thankful to be under Guru Amara. Fine, it is good, it is. He is lucky to accept Guru Amara as his Guru and be guided by him. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡ್ಗೆ ಹೋಗ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ. ಮಧು ಅಣ್ಣ ಮಾತಾಡಿ. ಸರ್, ಧ್ಯಾನ ಮಾಡಿದಾಗ ಈ ಓಜಸ್ಸು ತೇಜಸ್ಸನ್ನ ಜಾಸ್ತಿ ಮಾಡ್ಕೊಂಡ್ಬೋದಾ? ಓಜಸ್ ಆಯುರ್ವೇದದ ಪ್ರಕಾರ ಹೃದಯನೇ ಅದರ ಸೀಟು. ನಾವ್ ಧ್ಯಾನ ಮಾಡ್ತಾ 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 ನಮ್ ದೇಹದಲ್ಲಿ ಓಜಸ್ಸು ಆಮೇಲೆ ತೇಜಸ್ಸು ಜಾಸ್ತಿ ಮಾಡ್ಕೊಂತ ಹೋಗ್ಬೋದಾ? ಇದನ್ನೆಲ್ಲ ನೀವು ಮರ್ತ್ಬಿಡಿ. ಗುರು ಹಾ. ಅಮರ ಅವ್ರು ಏನ್ ಹೇಳಿ ಕೊಟ್ಟಿದ್ದಾರೋ ಯಾವ ಹಾ. ತರ ಮಾಡ್ಬೇಕು ಧ್ಯಾನ ಅಂತ ಅದನ್ನ ಫಾಲೋ ಮಾಡಿ. Forget ಆಯ್ತು sir. about Ojas and Tejas and all those things. ಓಕೆ ಸರ್. The Rishi who is in charge, when you take the Saptarshi Marga, he will guide you and he will take care of you and put you in the proper path. ಓಕೆ, ಥ್ಯಾಂಕ್ ಯು These ಸರ್. are all unwanted, unconcerned, you have been directed, sorry to say that, you are deviating your path from the main path. ಓಕೆ. ಥ್ಯಾಂಕ್ ಯು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ. ಐ ಆಮ್ ಸಫರಿಂಗ್ ಫ್ರಮ್ ನೆಗೆಟಿವ್ ಎನರ್ಜಿ. ಹೌ ಟು ಸೇವ್ ಮೈ ಸೆಲ್ಫ್ ಅಂಡ್ ವಾಟ್ ಟು ಡೂ? ಅವರು ನೆಗೆಟಿವ್ ಎನರ್ಜಿಯಿಂದ ಸಫರ್ ಆಗಿದ್ರೆ ಅವ್ರು ಏನ್ ಮಾಡ್ಬೇಕು, ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಇದು ತುಳಸಿ ಇಟ್ಕೊಂಡು ಕೈನಲ್ಲಿ ರಾಮ 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 ಅಂತ ಹೇಳ್ಕೊಂಡು 21 ಸತಿ ಸುತ್ತಿ ಆ ತುಳಸಿನ ಶ್ರೀ ಆಂಜನೇಯ ಪಾದಕ್ಕೆ ಹಾಕಿ ಅದನ್ನ ತಗೊಂಡು ಅದನ್ನ ಸೇವೆ ಮಾಡಿ ಅಲ್ಲಿ ಬೆಳಗೊತ್ತು ಅಭಿಷೇಕ ಮಾಡಿ ತೀರ್ಥ ಕೊಡ್ತಾರೆ, ಅದನ್ನ ತಗೋಬೇಕು. ಈ ತರ ಫಾರ್ 48 days he has to do it continuously with Shraddha, Bhakti and Ekagrata. Then you will overcome this negative energy. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಈಸ್ ಮಹಾವಿಷ್ಣು ಆರ್ ಶಿವ ಜೀವಾಂಶ ಆರ್ ಪರಮಾತ್ಮ ಅಂಶ? ವಿ ನೋ ಲಾರ್ಡ್ ಬ್ರಹ್ಮ ಇಸ್ ಅ ಜೀವ. No, this question itself is basically wrong. They have not understood the creation of Parabrahma. Ask them to see the episode of creation, then they will understand what it is. The question of Jiva all doesn't come. The question of Jiva comes to only to the human beings, not to these divinities. ಧನ್ಯವಾದಗಳು ಅಣ್ಣ. ನಾನು ವಾಪಸ್ ಈಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋದಲ್ಲೇ ಕೈ ಎತ್ಬೋದು, ಇಲ್ಲ ಚಾಟ್ ಅಲ್ಲಾದ್ರೂ ಬರೆದ್ರೆ ನಾನು ಕೇಳ್ತೀನಿ.
ಅಣ್ಣ ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. ಸರಿನಮ್ಮ. ಇನ್ನೊಂದು ಪವಿತ್ರ, ಅಣ್ಣ you tell these people who are in Bangalore kindly to come to Manavati and take the Amarvani. Some people are, though they are staying in Bangalore, they say that we have to send it by courier, which is not correct. If they want Amarvani, they have to come to Manavati and take. ಸುಮ್ಮನೆ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಸುಮ್ಮನೆ ಏನೇನೋ ಹೇಳ್ತಾರೆ ಅವರು. ಮೈ ಸರಿಗಿಲ್ಲ, ಓಲ್ಡ್, ಐ ಕೆನಾಟ್ ವಾಕ್, ಐ ಗಾಟ್ ಆರ್ಥರೈಟಿಸ್, ಇದು ಬೇಡ್ದಿರ ಕಾರಣಗಳು ಹೇಳ್ತಾರ. You tell them, if they want, let them come and take it from Manavati, or let them forget it. It will not be couriered who are in Bangalore. At least on this occasion, let them come to Manavati. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ ಹೂ ಈಸ್ ಫೇವ್ರೆಟ್ ಸ್ಟೂಡೆಂಟ್ ಆಫ್ ಗುರು ಅಮರ ಅಪಾರ್ಟ್ ಫ್ರಮ್ ಯು? It's not a proper question, ma. There is no question of favoritism with Amara. When he was there, he used to see everyone equal. He had no difference of any person. He used to say, in Vishwamaitri, no one is superior, no one is inferior. There is no caste, creed, or religion. And he used to say, every member has got a quality which the rishis know, and they will get the work from that person at the proper time, at the proper place, from that quality they have. Artha aita? So in the eyes of Guru Amara, everyone are equal. ಧನ್ಯವಾದಗಳು. No question of favoritism at all. ಧನ್ಯವಾದಗಳಣ್ಣ. ಮಹೇಶ್ ಶೆಟ್ಟಿ ಅಣ್ಣ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ, ಹೇಳಿ. ನಾವು ಧ್ಯಾನದಲ್ಲಿ ಇದ್ದಾಗ ಯಾವ ವಾಯ್ಸ್ ಅನ್ನ ಕೇಳ್ತೀವಿ, ಮತ್ತೆ ಆ ಪ್ರಾಣಿ ಆಗ್ಲಿ ಆ ಜಂತುಗಳು ನಮ್ಮ ಜೊತೆನಲ್ಲಿ ಹೆಚ್ಚು ಸಂಪರ್ಕದಲ್ಲಿದ್ದಾಗ ಅದು ನಾವು ಹಿಂದಿನ ಜನ್ಮದ ಆ ಜನ್ಮ ಆ ಇದ್ರಲ್ಲಿ ಇರ್ತೀವ, ನಾವು ಆ ಪ್ರಾಣಿ ಜನ್ಮದಲ್ಲಿ ಇರ್ತೀವ ನಾವು. ನೋಡಿ, ನಾವು ಪ್ರಾಣಿಯಾಗಿ ಹುಟ್ಟಲ್ಲ ಸ್ವಾಮಿ. ನಾವು ಎಪಿಸೋಡ್ ಅಲ್ಲಿ ಹೇಳಿದ್ವಿ ಡಿಸೆಂಟ್ ಆಫ್ ಆತ್ಮ. ಅದ್ನಲ್ಲಿ ನೀವು ನೋಡಿ, ಅದ್ನಲ್ಲಿ ಏನಂತ ನಿಮ್ಗೆ ಅರ್ಥ ಆಗ್ತದೆ. ನಮ್ಗೆ ಬ್ರಹ್ಮ ಸೃಷ್ಟಿರೋ ಆತ್ಮಗಳು ಪ್ರಾಣಿಗಳಾಗ್ತಾರೆ, ಗಿಡಗಳಾಗ್ತಾರೆ. ನಾವು ಸೃಷ್ಟಿ ಆಗಿರೋದು ಪರಬ್ರಹ್ಮನಿಂದ. ಇದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಪ್ರಾಣಿ ಆಗಲ್ಲ ಅನ್ಲೆಸ್ ಅಂಟಿಲ್ ನೀವೇನಾದ್ರೂ ಋಷಿಗಳ ಹತ್ರ ಹೋಗಿ ಏನಾದ್ರೂ ತಪ್ಪು ಮಾಡಿದ್ರೆ, ಅವ್ರ ಕೋಪದಿಂದ ಶಾಪ ಕೊಟ್ರೆ, ಆವಾಗ ನೀವು ಪ್ರಾಣಿನೋ ಗಿಡ ಆಗ್ತೀರಾ ನೀವು. ಇವಾಗ ಗೌತಮ ಮಹರ್ಷಿ ಅವರು ಹೆಂಡತಿ ಅಹಲ್ಯಗೆ ಶಾಪ ಕೊಟ್ಟಿಲ್ವಾ, ನೀನು ಶಿಲೆ ಆಗು ಅಂತ? ಆ ತರ ಪರಿಸ್ಥಿತಿ ಬಂದ್ರೆ ನಾವು ಶಿಲೆ ಆಗ್ತೀವಿ, ಇಲ್ಲಾಂದ್ರೆ ಗಿಡ ಆಗ್ತೀವಿ, ಇಲ್ಲ ಪ್ರಾಣಿ ಆಗ್ತೀವಿ ನಾವು. ಇಲ್ಲ ಅಂದ್ರೆ ಮನುಷ್ಯರಾಗೆ ಇರ್ತೀವಿ, ಮನುಷ್ಯರಾಗೆ ಸಾಧನೆ ಮಾಡ್ತೀವಿ, ಗುರುನ ಹಿಡ್ಕೊಂಡು ಪರಬ್ರಹ್ಮ ಲೋಕಕ್ಕೆ ವಾಪಸ್ ನಾವು ಹೋಗ್ತೀವಿ ನಾವು. ಆಯ್ತು. ಅದು ಏನಂದ್ರೆ ನಮಸ್ಕಾರ. ಧ್ಯಾನದಲ್ಲಿ ಸ್ವಲ್ಪ ಅದು ವಾಯ್ಸ್ ಅದೆಲ್ಲ ನೋಡಿ, ಧ್ಯಾನದಲ್ಲಿ ಇದು ಬಂದು ಇಟ್ ಇಸ್ ಒಂಥರ ಡಿಫ್ರೆಂಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದ್ರ ಬಗ್ಗೆ ಚಿಂತೆ ಪಡಬೇಡಿ, ಅದು ಇಗ್ನೋರ್ ಮಾಡಿ. ಅದಕ್ಕೆ ತುಂಬಾ ಮುಖ್ಯತೆ ಕೊಡಬೇಡಿ, ಸ್ಟ್ರೆಸ್ ಮಾಡಬೇಡಿ. ಧನ್ಯವಾದಗಳಣ್ಣ. ಅಣ್ಣ ಮುಂದಿನ ಪ್ರಶ್ನೆ, ಆಮಾ. ಸರ್ ಕ್ಯಾನ್ ಐ Okay. ಯೂಸ್ ಹನುಮಾನ್ ಚಾಲಿಸಾ ಫಾರ್ ಟು ಸೇವ್ ಮೈಸೆಲ್ಫ್ ಫ್ರಮ್ ನೆಗೆಟಿವ್ ಎನರ್ಜಿ? ಅವಾಗ್ಲೇ ಪ್ರಶ್ನೆ ಕೇಳಿದ್ರಲ್ಲ, ಅವರೇ ಇದನ್ನ ಕೇಳಿದ್ದಾರೆ. ಕ್ಯಾನ್ ಐ ಯೂಸ್ ಹನುಮಾನ್ ನೋಡಮ್ಮ, ಅಂತ? ಅವ್ರು ಹೇಳಿದಕ್ಕೆ ವಿ ಹ್ಯಾವ್ ಗಿವನ್ ಎ ಸೊಲ್ಯೂಷನ್. ಇಫ್ ದೇ ವಾಂಟ್ ಟು ರಿಸೈಟ್ ಹನುಮಾನ್ ಚಾಲಿಸಾ, ಲೆಟ್ ದೆಮ್ ರಿಸೈಟ್. I don't know how far it will fetch them. Can they recite it with Shraddha, Bhakti and Ekagrata for 48 days? If they do it, then they will get rid of the negative energy. Whatever they do, they should do it from Hridaya, not from Buddhi or intellect. ಧನ್ಯವಾದಗಳು. Then the result will be positive. ಧನ್ಯವಾದಗಳನ್ನು. ಅಣ್ಣ, ಕನಸಿನಲ್ಲಿ ಒಂದು ವಾರದಿಂದ ಬದುಕಿರೋ ಜೀವಂತ ಮೀನು ಬರ್ತಾ ಇದೆ, ಇದು ಒಳ್ಳೇದಾ ಕೆಟ್ಟದಾ ಅಂತ ಕೇಳಿದ್ದಾರೆ. ಇದು ಒಳ್ಳೇದೇ, ಇದೆ, ಏನು ತಪ್ಪಿಲ್ಲ ಅದು. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ,
ವಾಟ್ ಶುಡ್ ಐ ಇಮ್ಯಾಜಿನ್ ವೈಲ್ ಮೆಡಿಟೇಟಿಂಗ್ ಸರ್ ಅಂತ ಕೇಳಿದ್ದಾರೆ. Now, what type of meditation they are doing? First, let us know. There are so many numerous varieties of dhyana in the spiritual world, spiritualism or spirituality, Pavitra. Each one will be following a particular guru who would have given them a particular way of doing dhyana. So only if we know what is it exactly, then we can tell them exactly the answer. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನಾನು ಚಿಕ್ಕ ವಯಸ್ಸಿನಿಂದ ನನಗೆ ಒಂದು ಕನ್ಸು ಬರ್ತಾ ಇದೆ, ನಾನು ತುಂಬಾ ದೂರದ ಒಂದು ಎತ್ತರದಿಂದ ಬೀಳ್ತಾ ಇದ್ದೀನಿ ಅನ್ನೋ ತರ. ದಟ್ ಇಸ್ ಐ ಗೆಟ್ ಎ ಡ್ರೀಮ್ ಲೈಕ್ ಐ ಫಾಲ್ ಫ್ರಮ್ ಅ ಲಾಂಗ್ ಡಿಸ್ಟೆನ್ಸ್. ಇಸ್ ದಟ್ ಮೈ ಲಾಸ್ಟ್ ಬರ್ತ್ ಎಕ್ಸ್ಪೀರಿಯನ್ಸ್ ಅಂತ ಅವ್ರು ಕೇಳಿದ್ದಾರೆ. ಇರ್ಬೋದಮ್ಮ, it may be last birth, or it may be future, or it may be in this birth also. We cannot tell exactly what it is. ಧನ್ಯವಾದಗಳನ್ನ. ಆತ್ಮವಂದನೆಗಳು ಅಣ್ಣ. ಅಮರ ಗುರುಗಳ ಜೊತೆಯಲ್ಲಿ ಇನ್ನು ಯಾರೆಲ್ಲ ಶಿಷ್ಯರು ಆವಾಗ ಇದ್ರು ಹಾಗೂ ಈಗ ಎಲ್ಲಿದ್ದಾರೆ ಅಂತ ಏನಾದ್ರು ತಿಳಿಸೋಕೆ ಇದೆಯಾ ಅವಕಾಶ ಅಂತ ಕೇಳಿದ್ದಾರೆ. ಅದು ತಿಳಿಸ್ಕೊಂಡು ಇವ್ರು ಏನ್ ಮಾಡ್ತಾರೆ, ಇವರು ವಾಟ್ ಈಸ್ ದ ಪರ್ಪಸ್ ಫಾರ್ ಹಿಮ್ ಟು ನೋ, what is the use for him? First, let him accept Guru Amara and get the grace and anugraha and the blessings from Guru Amara. That is more important. Why bother about the disciples? ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನನ್ಗೆ ಕನ್ಸಿನಲ್ಲಿ 5 ತಲೆ ಇರುವಂತ ಒಂದು ಹಾವನ್ನ ನೋಡಿದೆ, ಇದರ ಅರ್ಥ ಏನಂತ ಕೇಳಿದ್ದಾರೆ. It is a very good spiritual omen it is. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಇದೆ, ಅಮರವಾಣಿ ಒರಿಜಿನಲ್ ಆಗಿ ಇಂಗ್ಲಿಷ್ ಭಾಷೆಯಲ್ಲಿ ಬರ್ದಿದ್ರ ಅಂತ ಕೇಳಿದ್ದಾರೆ. ಇಂಗ್ಲಿಷ್ ನಲ್ಲಿ ಬರ್ತಿದ್ರು, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಮಾಡಿದ್ದಾರೆ. ಓಕೆ, ಧನ್ಯವಾದಗಳನ್ನ. ಕೆಲವರಿಗೆ ವಿದ್ಯಾಭ್ಯಾಸ ಹೆಚ್ಚಿಗೆ ಮಾಡಿರ್ತಾರೆ, ಕೆಲವರು ಕಡಿಮೆ ಮಾಡಿರ್ತಾರೆ, ಇದಕ್ಕೆ ಅವ್ರ ಕರ್ಮನೇ ಕಾರಣನ ಅಂತ ಕೇಳಿದ್ದಾರೆ. ಖಂಡಿತ ಅವ್ರ ಕರ್ಮನೇ ಕಾರಣ. ಓಕೆ, ಧನ್ಯವಾದಗಳನ್ನ. ಇನ್ನೊಂದು, ಕೇರಳ ಲ್ಯಾಂಡ್ ಸ್ಲೈಡ್ಸ್ ಬಗ್ಗೆ ಏನಾದ್ರು ತಿಳಿಸಿ, ಹಾಗೆ ಹೌ ಟು ಬಿ ಸೇಫ್ ಇನ್ ದೀಸ್ ಡೇಸ್ ಅಂತ ಕೇಳಿದ್ದಾರೆ. ಅವರು ಮಾಡಿದ ಕರ್ಮದಿಂದ ಅವರು ಅನುಭವಿಸ್ತಾ ಇದ್ದಾರೆ. ದೇ ಹ್ಯಾವ್ ಎಕ್ಸ್ಪ್ಲಾಯ್ಟೆಡ್ ನೇಚರ್ ದೇರ್ and they are gone against dharma, against the dharma they have gone. They are following the path of adharmic ways. So ಅದಕ್ಕೆ nature is giving them the ಏನ್ ಮಾಡ್ಬೇಕೋ ನೇಚರ್ ಅವ್ರಿಗೆ ಪಾಠ ಕಲಿಸ್ತಾ ಇದೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಗುರು ಅಮರ ಅವರು ಏನ್ ಹೇಳಿದ್ದಾರೆ, ಋಷಿಗಳು ಏನ್ ಹೇಳಿದ್ದಾರೆ, ಅದನ್ನ ಫಾಲೋ ಮಾಡಿದ್ರೆ at the time of this catastrophe they will be taken to a different safe place by the rishis and by Guru Amara, provided they follow in faith and belief unconditionally. ಧನ್ಯವಾದಗಳನ್ನ. ಭಗವದ್ಗೀತೆಯನ್ನ ಓದಲಿಕ್ಕೆ ಯಾವ ಬುಕ್ ಬೆಸ್ಟ್ ಅಂತ ಕೇಳಿದ್ದಾರೆ. ಬೇರೆ ಬೇರೆ ಆಥರ್ಸ್ ಎಲ್ಲ ಬರ್ದಿದಾರಲ್ಲ, ಸೊ ಯಾವ್ದು ಬೆಸ್ಟ್? ಮನೋವತಿಗೆ ಬಂದು ಕೊಡ್ತಾ ಇದೀವಿ, ಆ ಭಗವದ್ಗೀತೆ ತಗೊಂಡು 7 ಶ್ಲೋಕಗಳು ಡೈಲಿ ಓದಿ ಅಂತ ಹೇಳಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ ನಾನು ಆಧ್ಯಾತ್ಮಿಕದಲ್ಲಿ ಇರೋದ್ರಿಂದ ಪಕ್ಕದ ಮನೆ ದೇವರೆಲ್ಲ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಾರೆ, ನಾನು ಯಾವ ತರ ಇವರ ಮಧ್ಯೆ ಇರೋದು ಅಂತ ಕೇಳಿದ್ದಾರೆ. Ignore them. Why do you want to give importance to them? ಅವ್ರು ಏನೋ ಹೇಳ್ತಾರೆ, you don't take into yourself. Just ignore them, be silent, and you do whatever you want. Why should you say that you are doing practice of spiritualism to anyone? Spiritualism is for yourself, for the individuality. ನೀವು ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಆಕ್ಚುಲ್ ಆಗಿ. Why should go and discuss with neighbors or others? Even with your wife or with your father, mother or sisters or family members or friends, you should never dispose your spiritual practice. It should be kept secret and sacred. That is the principle of Vasishtha Maharishi. ನೀವು ಮಾಡಿದ್ದೀರ ತಪ್ಪು, ಅವ್ರು ನಿಮ್ಮನ್ನ ಗೇಲಿ ಮಾಡ್ತಾರೆ ಅವರು. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಕನಕದಾಸರ ಹಾಡು ಏಸೋ ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅನ್ನೋದರ ಅರ್ಥ ತಿಳಿಸ್ಬೋದಾ ಅಣ್ಣ ಅಂತ ಕೇಳಿದ್ದಾರೆ.
ಅದು ಅವ್ರ ಬಗ್ಗೆ ಗೊತ್ತಿಲ್ಲಮ್ಮ. 84 lakh ಸ್ಪೀಶೀಸ್ ಆಫ್ ಜೀವಗಳು ವಾಸ್ ಕ್ರಿಯೇಟೆಡ್ ಬೈ ಚತುರ್ಮುಖ ಬ್ರಹ್ಮ ಆನ್ ದಿಸ್ ಅರ್ತ್. ದಟ್ ಈಸ್ ದ ಫ್ಯಾಕ್ಟ್ ಗಿವನ್ ಬೈ ಗುರು ಅಮರ. ಓಕೆ. We have come directly from Parabrahma Loka and have taken the birth of human being. ಧನ್ಯವಾದಗಳು ಅಣ್ಣ. ಇವತ್ತು ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಏನಾದ್ರೂ ಒಂದು ಮೆಸೇಜ್ ಕೊಡಿ ಅಣ್ಣ. ಏನು ಮೆಸೇಜ್ ಇಲ್ಲಮ್ಮ, ಎಲ್ಲ ಅನರ್ಥ ಆಗ್ತಾ ಇದೆ, ಅಧರ್ಮ ಆಗ್ತಾ ಇದೆ. It is going to the peak. So lot of disasters will be there, lot of instability will be there, and many calamities will happen. ಇದೆಲ್ಲ ನೀವು ಸೇಫ್ ಆಗಿರ್ಬೇಕಂದ್ರೆ ಒಂದು ಗುರುನ you choose a very nice guru, take the directions and the marga from him, who will guide you and protect you and take you to a safe place at the time of this calamity. The calamities can happen anywhere in this world. Our position ge the planets are coming slowly in different positions. They are changing from one house to another house. So you are seeing now the Middle East war, it is slowly spreading from, it was to Gaza, now it is to Yemen, now it was to Iran and Lebanon. So itara, it will spread slowly. And after Shani changes from Kumbha to Meena in 2025 March, it will become a full-fledged war, third world war. ಧನ್ಯವಾದಗಳಣ್ಣ. ಎರಡೆರಡು ಚಿಕ್ಕ ಪ್ರಶ್ನೆಗಳಿದೆ. ಹೆಣ್ಮಕ್ಳು ಮನೆಯಲ್ಲಿ ಅಶುದ್ಧಿ ಆದಾಗ ಭಗವದ್ಗೀತೆಯನ್ನ ನಾವು ಓದ್ಬೋದಾ ಅಂತ ಕೇಳಿದ್ದಾರೆ. ನೀವು ಓದ್ಬೋದು, ಅವರು ಬೇರೆ ಕಡೆ ಇರ್ಬೇಕಷ್ಟೇ, ಬೇರೆ ಏನಿಲ್ಲ. ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ಪ್ರಶ್ನೆ, ಅಣ್ಣ ಸೂತಕ ಇದ್ದಾಗ ಅಗ್ನಿಹೋತ್ರ ಪೂಜೆ ಮಾಡಬಹುದಾ ಅಂತ ಕೇಳಿದ್ದಾರೆ. ತಪ್ಪು ಅಲ್ವಾ? ಕೇಳೋದೇ ಪ್ರಶ್ನೆ ತಪ್ಪು. ಅಷ್ಟು ಕಾಮನ್ ಸೆನ್ಸ್ ಇಲ್ವಮ್ಮ? ಸೂತಕ ಇರುವಾಗ ಕ್ಯಾನ್ ಎನಿವನ್ ಡೂ ಎನಿ ಡಿವೈನ್ ಪೂಜಾ ಆರ್ ಡಿವೈನ್ ಆಕ್ಟ್? ಹೇಳಿ, ಏನಕ್ಕೆ ಕೇಳ್ತಾರೆ ಈ ಪ್ರಶ್ನೆ? ಅರ್ಥ ಆಗ್ತಾ ಇಲ್ಲ. ಈ ಸಮಯದಲ್ಲಿ ದೇ ಡೋಂಟ್ ಯೂಸ್ ಇಂಟೆಲಿಜೆನ್ಸ್, ಬೇರೆ ಸಮಯದಲ್ಲಿ ದೇ ಯೂಸ್ ದೇರ್ ಬುದ್ಧಿ. ಇಟ್ಸ್ ಕಾಮನ್ ಸೆನ್ಸ್ ಇದು. ನಮಸ್ಕಾರ. ನಮಸ್ಕಾರ ಅಣ್ಣ. ಇವತ್ತು ಎಲ್ಲಾ ಪ್ರಶ್ನೆಗಳನ್ನ ಸಮಾಧಾನದಿಂದ ಖುಷಿಯಾಗಿ ಉತ್ತರ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅಣ್ಣ. ಶ್ರೀ ಪವಿತ್ರ ಅಣ್ಣ, Pavitra, I want to say one thing. Let all of them who are attending Zoom meeting or Manovatilo, Yellow, whatever is said, it is not I am telling. I don't exist, I am just zero. So Satish Anna doesn't exist actually. It is Guru Amara who is answering whatever questions or whatever knowledge is given. It is given anywhere through me. It is only by his grace and blessings of his lotus feet. It is that only. So let everyone know this. Let them not identify me with all these answers. Let them identify that it is coming from the graceful lotus feet of Guru Amara only. Sri Krishna Arpanamastu. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.